Very good morning, students. Today we will discuss about the motion in a plane, chapter number 4 in the first PUC. Till the previous one, we have discussed about the motion in a straight line. ಹಂಗಾದರೆ ನಾವು ಮೋಷನ್ ಅಂದರೆ ಏನು ಅನ್ನೋದನ್ನು ಹಿಂದೆನೇ ಡಿಸ್ಕಸ್ ಮಾಡಿದ್ವಿ. ಏನು ಮೋಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಅಂದರೆ ಒಂದು ಬಾಡಿ ಪೊಸಿಷನ್ ಚೇಂಜ್ ಆಗ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ದ ಬಾಡಿ ಈಸ್ ಇನ್ ಮೋಷನ್ ಅಂತ ಕರಿತೀವಿ. ಪೊಸಿಷನನ್ನು ಡಿಫೈನ್ ಮಾಡೋಕ್ಕೆ ಏನು ಮಾಡ್ತೀವಿ, ವಿ ಹ್ಯಾವ್ ಅಸ್ಯೂಮ್ಡ್ ದ ಪೊಸಿಷನ್ ವೆಕ್ಟಾರ್. ರೈಟ್. ಏನು ಪೊಸಿಷನ್ ವೆಕ್ಟಾರ್ ಅಂದರೆ, ಒಂದು ಯಾವುದಾದ್ರು ಒಂದು ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ ಒಂದು ಆಬ್ಜೆಕ್ಟ್ ಇಲ್ಲಿ ಇದ್ದರೆ ಇದನ್ನು ನಾವು ಯಾವ ಥರ ಬರಿತೀವಿ, ಎಕ್ಸ್ ಕಾಮ ವೈ ಅಂತ ಬರಿತೀವಿ. ಒಂದು ಪಾಯಿಂಟ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅದು ಒಂದು ವೆಕ್ಟಾರ್ ರೂಪದಲ್ಲಿ ಬರಿಬೇಕಾದ್ರೆ ಈ ಥರ ಬರಿತೀವಿ, ಎ ಬಿ ದ ಪೊಸಿಷನ್ ವೆಕ್ಟಾರ್ ಫ್ರಮ್ ಆರಿಜಿನ್ ಟು ದ ಪಾಯಿಂಟ್ ಆಫ್ ದಿ ಪೊಸಿಷನ್. ಅಲ್ಲಿಗೆ ಒಂದು ಬಾಡಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ಇದೆ, ಎ ಇಂದ ಬಿಗೆ ಮೂವ್ ಆಗ್ತಾ ಇದೆ ಅಂದರೆ ದಿಸ್ ಇಸ್ ದ ಫೈನಲ್ ಪೊಸಿಷನ್ ವೆಕ್ಟಾರ್. ಅಲ್ಲಿಗೆ ದಿಸ್ ಈಸ್ ದ ಬಿ ವೆಕ್ಟಾರ್. ಅಲ್ಲಿಗೆ ದ ಪೊಸಿಷನ್ ವೆಕ್ಟಾರ್ ಇಸ್ ಚೇಂಜಿಂಗ್, ದ ಪೊಸಿಷನ್ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೈಟ್. ಅಲ್ಲಿಗೆ ಇದು ಎಕ್ಸ್ ಕೋಆರ್ಡಿನೇಟು, ಇದು ವೈ ಕೋಆರ್ಡಿನೇಟ್ ಅಂತ ಬರೆಯೋದಾದರೆ ಇಲ್ಲಿ x1 y1 ಇದ್ದರೆ x2 y2 ಆಯ್ತು. ಇಲ್ಲಿ ದೇರ್ ಫಾರ್ ದ ಪೊಸಿಷನ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ನಾವೇನಂತ ಹೇಳ್ಬೋದು, ದ ಬಾಡಿ ಈಸ್ ಇನ್ ಮೋಷನ್ ಅಂತ ಕರಿಬೋದು. ಅಬ್ಸರ್ವ್ ಮಾಡಿ, ಹಿಯರ್ ದ ಟೂ ಕೋಆರ್ಡಿನೇಟ್ಸ್ ಆರ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಕ್ಸ್ ಕೋಆರ್ಡಿನೇಟು ಚೇಂಜ್ ಆಗ್ತಾ ಇದೆ, ವೈ ಕೋಆರ್ಡಿನೇಟು ಚೇಂಜ್ ಆಗ್ತಾ ಇದೆ. ಮೀನ್ಸ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎ ಪ್ಲೇನ್. ಒಂದು ಬಾಡಿ ಪ್ಲೇನ್ನಲ್ಲಿ ಮೂವ್ ಆಗ್ತಾ ಇದೆ. ದೀಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಮೋಷನ್ ಇನ್ ಎ 2 ಡೈಮೆನ್ಷನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಇಫ್ ದ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾದರೂ ಎರಡಾಗಿದ್ದರೆ, 2 ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಾ ಇದ್ದರೆ ಅದನ್ನು ಮೋಷನ್ ಇನ್ ಎ 2 ಡೈಮೆನ್ಷನ್ ಅಂತ ಕರಿತೀವಿ. ಆರ್ ಎಲ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಮೋಷನ್ ಇನ್ ಎ ಪ್ಲೇನ್. ಅಕಸ್ಮಾತ್ ಏನಾದ್ರು 3 ಆದರೆ ವಿ ವಿಲ್ ಕಾಲ್ ಇಟ್ ಆಸ್ ಮೋಷನ್ ಇನ್ ಎ ಸ್ಪೇಸ್ ಆರ್ ಮೋಷನ್ ಇನ್ ಎ 3 ಡೈಮೆನ್ಷನ್ ಅಂತ ಕರಿತೀವಿ. ಹಂಗಾದರೆ ಒಂದು ವೆಕ್ಟಾರ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ವಿ ಹ್ಯಾವ್ ಟು ಡಿಫೈನ್ ಫಿಸಿಕಲ್ ಕ್ವಾಂಟಿಟಿ. ವೆಕ್ಟಾರನ್ನು ಡಿಫೈನ್ ಮಾಡೋದಕ್ಕಿಂತ ಮುಂಚೆ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು ಅಂತ ಗೊತ್ತಿರಬೇಕು ನಿಮಗೆ. What do you mean by physical quantity? The quantity which can be measured and expressed in some numerical value. ಅಂದರೆ ಯಾವ ಕ್ವಾಂಟಿಟಿಗಳನ್ನ ನಾವು ಮೆಷರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಮಾಸ್ ಆಫ್ ಯುವರ್ ಬಾಡಿ ಅಂದರೆ ವಿ ವಿಲ್ ಕಾಲ್ ಇಟ್ ಆಸ್ 60 kg. ಅಂದರೆ ಏನು ಮಾಡ್ಬೋದು, ಮೆಷರ್ ಮಾಡಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ವಿತ್ ಯೂನಿಟ್ ಅಸೈನ್ ಮಾಡ್ಬೋದು ನಾವು ಒಂದು ಅದಕ್ಕೆ. ಈ ಥರದ ಕ್ವಾಂಟಿಟಿಗಳನ್ನ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಎ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಎಮೋಷನ್ ಅನ್ನೋದು ಒಂದು ಉದಾಹರಣೆನ ತೊಗೊಂಡ್ರೆ, ಅಂದರೆ ನಿಂಗೆ ಎಷ್ಟು ದುಃಖ ಆಗ್ತದೆ, ಎಷ್ಟು ಸುಖ ಆಗ್ತಾ ಇದೆ, ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೇಳೋದಾದರೆ ಏನಂತ ಹೇಳ್ತೀರ ನೀವು? ಇಟ್ ಈಸ್ ಪಾಸಿಬಲ್ ಟು ಮೆಷರ್ ದ ವ್ಯಾಲ್ಯೂ ಆಫ್ ಎಮೋಷನ್? ಸಾಧ್ಯನೇ ಇಲ್ಲ ಅಲ್ವಾ? ಆ ಥರದ ಕ್ವಾಂಟಿಟಿಗಳನ್ನ ನಾವು ವಿ ವಿಲ್ ನಾಟ್ ಕಾಲ್ ಇಟ್ ಆಸ್ ಎ ಫಿಸಿಕಲ್ ಕ್ವಾಂಟಿಟಿ. ಹಂಗಾದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಅರ್ಥ ಏನು? ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಆ್ಯಂಡ್ ವಿತ್ ಸಮ್ ಯೂನಿಟ್. ಈ ಫಿಸಿಕಲ್ ಕ್ವಾಂಟಿಟಿಲಿ ದೆರ್ ಆರ್ 2 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಒನ್ ಈಸ್ ಸ್ಕೇಲಾರ್, ಅನದರ್ ಒನ್ ಈಸ್ ವೆಕ್ಟಾರ್. ಏನು ಇವೆರಡು ನಡುವೆ ಡಿಫ್ರೆನ್ಸ್ ಏನು ಅಂದರೆ, ದ ಡಿಫ್ರೆನ್ಸ್ ಈಸ್ ಡೈರೆಕ್ಷನ್. ಡೈರೆಕ್ಷನ್ ಇದ್ದರೆ ವಿ ವಿಲ್ ಕಾಲ್ ಇಟ್ ಆಸ್ ಎ ವೆಕ್ಟಾರ್. ಹಿಯರ್ ದ ಸ್ಕೇಲಾರ್ ಹ್ಯಾಸ್ ನೋ ಡೈರೆಕ್ಷನ್, ಓನ್ಲಿ ಇಟ್ ಹ್ಯಾಸ್ ಎ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಬಟ್ ವೆಕ್ಟಾರ್ಗೆ ಮ್ಯಾಗ್ನಿಟ್ಯೂಡು ಇರುತ್ತೆ, ಡೈರೆಕ್ಷನು ಇರುತ್ತೆ. ದ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ scalar. The physical quantity having both magnitude and direction is called vector. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎರಡೂ ಇದ್ದರೆ ಅದನ್ನು ವೆಕ್ಟಾರ್ ಅಂತ ಕರಿತೀವಿ. ಬರೀ ಮ್ಯಾಗ್ನಿಟ್ಯೂಡ್ ಇದ್ದರೆ ಅದನ್ನು ಸ್ಕೇಲಾರ್ ಅಂತ ಕರಿತೀವಿ. ಉದಾಹರಣೆ, ಒಂದು ಸ್ಕೇಲಾರ್ ಕ್ವಾಂಟಿಟಿಗೆ ಒಂದು ಉದಾಹರಣೆ ತಗೊಳ್ಳೋದಾದರೆ ಮಾಸನ್ನೇ ತಗೊಳ್ಳೋಣ. ಮಾಸ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಮಾಸು, ಈಗ ಯಾವುದೋ ಒಂದು ಆಬ್ಜೆಕ್ಟನ್ನು ಇದೊಂದು ಸ್ಕೇಲ್ ಪ್ಯಾನು, ಈ ಆಬ್ಜೆಕ್ಟನ್ನು ಹಿಂಗೆ ಇಡ್ತೀನಿ, ಮಾಸ್ ಇದ್ರದ್ದು 2 kg ಬಂತು ಅಂತ ತಿಳ್ಕೊಳ್ಳೋಣ. ಇದೇ ಆಬ್ಜೆಕ್ಟನ್ನು ರಿವರ್ಸ್ ಉಲ್ಟಾ ತಿರುಗಿಸಿಟ್ರೆ ಮಾಸ್ ಏನಾದರೂ ಚೇಂಜ್ ಆಗುತ್ತಾ?
ಅಂದರೆ ಅಕಸ್ಮಾತ್ ಈ ಆಬ್ಜೆಕ್ಟನ್ನು ಇಲ್ಲಿಟ್ಟರೆ ಮಾಸ್ ಏನಾದ್ರು ಚೇಂಜ್ ಆಗುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಇಟ್ ಹ್ಯಾಸ್ ನೋ ಡೈರೆಕ್ಷನ್ ಇರಲ್ಲ ಅದಕ್ಕೆ. ಏನಿರುತ್ತೆ, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಆ ಥರದ ಕ್ವಾಂಟಿಟಿಗಳನ್ನ ನಾವೇನಂತ ಕರಿತೀವಿ? ಸ್ಕೇಲಾರ್ ಅಂತ ಕರಿತೀವಿ. ಅಕಸ್ಮಾತ್ ಯಾವುದಾದ್ರು ಇನ್ನೊಂದಷ್ಟು ಫಿಸಿಕಲ್ ಕ್ವಾಂಟಿಟಿಗಳನ್ನ ಉದಾಹರಣೆಗೆ ತೊಗೊಳ್ಳೋದಾದರೆ, ವೆಕ್ಟಾರ್ ಫೋರ್ಸನ್ನು ತಗೊಳ್ಳೋದಾದರೆ, ನಾವು ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಡಿ ಈ ಥರ ಡೈರೆಕ್ಷನ್, ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಹಂಗಾದರೆ ಇದಕ್ಕೆ ನಿರ್ದಿಷ್ಟವಾದ ಮ್ಯಾಗ್ನಿಟ್ಯೂಡು ಇರುತ್ತೆ, ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ನು ಇರುತ್ತೆ. ಆದ್ದರಿಂದ ಈ ಥರದ ಕ್ವಾಂಟಿಟಿಗಳನ್ನ ನಾವೇನಂತ ಕರಿತೀವಿ? ವೆಕ್ಟಾರ್ ಅಂತ ಕರಿತೀವಿ. ಫಸ್ಟ್ ಚಾಪ್ಟ್ರಲ್ಲಿ ಒಂದು 3-4 ವೆಕ್ಟಾರ್ ಕ್ವಾಂಟಿಟಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಏನು? ಡಿಸ್ಪ್ಲೇಸ್ಮೆಂಟನ್ನು ಡಿಫೈನ್ ಮಾಡ್ಬೇಕಾದ್ರೆ ನಾವು ಹೇಳಿರ್ತೀವಿ, ಇಟ್ ಮೇ ಬಿ 0 ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಡೈರೆಕ್ಷನ್, ಮೀನ್ಸ್ ಇಟ್ ಹ್ಯಾಸ್ ಎ ಡೈರೆಕ್ಷನ್ ಅಂತ ಅರ್ಥ ಅಲ್ಲಿಗೆ. ಅದೇ ಥರ ನೀವು ಇನ್ನೊಂದು ಡಿಫೈನ್ ಮಾಡೋದಾದರೆ, ವೆಕ್ಟಾರನ್ನು ಡಿಫೈನ್ ಮಾಡಬೇಕಾದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ವೆಲಾಸಿಟಿ ಈಸ್ ಆಲ್ಸೋ ಎ ವೆಕ್ಟಾರ್, ಆಕ್ಸಲರೇಷನ್ ಈಸ್ ಆಲ್ಸೋ ಎ ವೆಕ್ಟಾರ್ ಅಂತ ಕರಿತಿರ್ತೀವಿ. ಯಾಕೆ? ಬೋತ್ ದ ಕ್ವಾಂಟಿಟೀಸ್ ಆ್ಯಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್, ಹೆನ್ಸ್ ಇಟ್ ಈಸ್ ಎ ವೆಕ್ಟಾರ್. ಹಂಗಾರೆ ಏನು ಗೊತ್ತಾಯ್ತು ನಮಗೆ? ಸ್ಕೇಲಾರ್ ಅಂದರೆ ದ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇದ್ದರೆ ಅದನ್ನು ಸ್ಕೇಲಾರ್ ಅಂತ ಕರಿತೀವಿ. ಅಕಸ್ಮಾತ್ ದ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇಸ್ ಸೋ ಕಾಲ್ಡ್, ಅದನ್ನು ನಾವೇನಂತ ಕರಿತೀವಿ? ವಿಲ್ ಕಾಲ್ ಇಟ್ ಆಸ್ ವೆಕ್ಟಾರ್ ಅಂತ ಕರಿತೀವಿ. ರೈಟ್, ಅರ್ಥ ಆಗ್ತಾ ಇದೆಯಾ? ಫೈನ್. ಹಂಗಾದರೆ ನೌ ವಿ ವಿಲ್ ಕ್ಲಾಸಿಫೈ ದ ವೆಕ್ಟಾರ್ ಇಂಟು ಡಿಫ್ರೆಂಟ್ ಟೈಪ್ಸ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್, ಆನ್ ದ ಬೇಸಿಸ್ ಆಫ್ ರೆಪ್ರೆಸೆಂಟೇಷನ್. ಅಂದರೆ ಒಂದು ವೆಕ್ಟಾರನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಒಂದು ವೆಕ್ಟಾರನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇನಿಷಿಯಲ್ ಪಾಯಿಂಟ್ ಇರಬೇಕು, ಫೈನಲ್ ಪಾಯಿಂಟ್ ಇರಬೇಕು. ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್, ದಿಸ್ ಈಸ್ ದ ಫೈನಲ್ ಪಾಯಿಂಟ್. ಈ ಫೈನಲ್ ಪಾಯಿಂಟಲ್ಲಿ ಒಂದು ಡೈರೆಕ್ಷನ್, ದಿಸ್ ಈಸ್ ಸೋ ಕಾಲ್ಡ್, ಇದನ್ನು ನಾವು ಒಂದು ವೆಕ್ಟಾರ್ ಅಂತ ಕರಿತೀವಿ. ವೆಕ್ಟಾರನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಎ ಅನ್ನೋದು ಇನಿಷಿಯಲ್ ಪಾಯಿಂಟು, ಬಿ ಅನ್ನೋದು ಫೈನಲ್ ಪಾಯಿಂಟು. ದೇರ್ ಫೋರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ a vector is having a initial and final point and the direction is at the final point ಅಂತ ಹೇಳ್ಬೋದು. ಹಂಗಾರೆ ಒಂದು ವೆಕ್ಟಾರನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಆನ್ ದ ಬೇಸಿಸ್ ಆಫ್ ಇನಿಷಿಯಲ್, ಫೈನಲ್ ಆ್ಯಂಡ್ ವೇರ್ ದ ವೆಕ್ಟಾರ್ ಇಸ್ ಲೊಕೇಟೆಡ್, ಎಲ್ಲಿ ವೆಕ್ಟಾರ್ ಇರುತ್ತೆ, ಯಾವ ಥರ ಇರುತ್ತೆ, ಯಾವ ಥರ ಕಂಪೇರ್ ಮಾಡಬಹುದು ಅನ್ನೋ ಆಧಾರದ ಮೇಲೆ ವಿ ಕ್ಯಾನ್ ಕ್ಲಾಸಿಫೈ ದ ವೆಕ್ಟಾರ್ ಇಂಟು ಡಿಫ್ರೆಂಟ್ ಟೈಪ್ಸ್. ವಿ ವಿಲ್ ಸಿ ದ್ಯಾಟ್. ಓಕೆ, we can classify the vector on the basis of their value of magnitude and direction. ಇಲ್ಲಿ ನೋಡ್ತಾ ಬರೋದಾದರೆ ಫಸ್ಟ್ ಒನ್ ಈಸ್ ಯೂನಿಟ್ ವೆಕ್ಟರ್. ಯೂನಿಟ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಎ ಯೂನಿಟ್ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್. ಅಂದರೆ ಒಂದು ವೆಕ್ಟಾರನ್ನು ಮ್ಯಾಗ್ನಿಟ್ಯೂಡನ್ನ, ಫಾರ್ ಎಕ್ಸಾಂಪಲ್ ಎ ಈಸ್ ಎ ವೆಕ್ಟಾರ್ ಅಂತ ಕರೆಯೋದಾದರೆ, ಈ ವೆಕ್ಟಾರ್ ಮ್ಯಾಗ್ನಿಟ್ಯೂಡ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಮಾಡ್ಯುಲಸ್ ಆಫ್ ವೆಕ್ಟಾರ್. ಅಂದರೆ ಒಂದು ವೆಕ್ಟಾರ್ನ ಮ್ಯಾಗ್ನಿಟ್ಯೂಡ್ ಇದೆ ಹೇಳುತ್ತೆ, ಈ ಮ್ಯಾಗ್ನಿಟ್ಯೂಡ್ ಏನಾದರೂ 1 ಆಗಿದ್ರೆ ದಟ್ ಟೈಪ್ ಆಫ್ ವೆಕ್ಟಾರ್ ಇಸ್ ಕಾಲ್ಡ್ ಯೂನಿಟ್ ವೆಕ್ಟಾರ್ ಅಂತ ಕರಿತೀವಿ. ಜನರಲ್ ಆಗಿ ಯೂನಿಟ್ ವೆಕ್ಟಾರಲ್ಲಿ ನಮ್ಮ ಹತ್ರ ರೆಪ್ರೆಸೆಂಟ್ ಮಾಡಬೇಕಾದ್ರೆ 3 ವೆಕ್ಟಾರ್ಗಳಿದೆ, ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್. ಇಲ್ಲಿ ಕ್ಯಾಪ್ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದೀಸ್ ಆರ್ ದ ಯೂನಿಟ್ ವೆಕ್ಟಾರ್. ಇಲ್ಲಿ ಜನರಲಾಗಿ ಯೂನಿಟ್ ವೆಕ್ಟಾರನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಕ್ಯಾಪ್ ಸಿಂಬಲನ್ನು ಯೂಸ್ ಮಾಡ್ತೀವಿ. ಆ ಕ್ಯಾಪ್ ಸಿಂಬಲ್ ಇದೆ ಅದ್ರ ಮೇಲೆ ಅಂದ ತಕ್ಷಣವೇ ಗೊತ್ತಾಗಬೇಕು ಅದರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, 1 ಆಗಿರುತ್ತೆ. ಇಲ್ಲಿ ಐ ಜೆ ಕೆ ಅಂದರೆ ಏನು ಅಂದರೆ ದೀಸ್ ಆರ್ ದ 3 ವೆಕ್ಟಾರ್ಸ್ ಅಲಾಂಗ್ ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್. ಅಕಸ್ಮಾತ್ ಇದರ ಒಂದು ವೆಕ್ಟಾರ್ ಅದರ ಮ್ಯಾಗ್ನಿಟ್ಯೂಡ್ 1 ಆಗಿತ್ತು, ಅದರ ಡೈರೆಕ್ಷನ್ ಎಕ್ಸ್ ಡೈರೆಕ್ಷನ್ ಆಗಿದ್ರೆ, ಅಂದರೆ ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿದ್ದರೆ ವಿ ವಿಲ್ ಕಾಲ್ ಇಟ್ ಆಸ್ ಇಟ್ ಈಸ್ ಎ ಯೂನಿಟ್ ವೆಕ್ಟಾರ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಅಕಸ್ಮಾತ್ ಅದನ್ನು ವೈ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಎ ಯೂನಿಟ್ ವೆಕ್ಟಾರ್ ಅಲಾಂಗ್ ವೈ ಆ್ಯಕ್ಸಿಸ್. ಕೆ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಎ ಯೂನಿಟ್ ವೆಕ್ಟಾರ್ ಮೀನ್ಸ್ ವಿಚ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ 1 ಹ್ಯಾವಿಂಗ್ ಎ ಡೈರೆಕ್ಷನ್ ಆಫ್ ಝೆಡ್ ಆ್ಯಕ್ಸಿಸ್. ಅಂದರೆ ಝೆಡ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿದ್ದರೆ ಅದನ್ನು ಯೂನಿಟ್ ವೆಕ್ಟಾರ್. ಹಂಗಾದರೆ ಯೂನಿಟ್ ವೆಕ್ಟಾರಲ್ಲಿ 3 ಥರ, ಫಾರ್ ಎಕ್ಸಾಂಪಲ್ ಒಂದು ರೆಪ್ರೆಸೆಂಟ್ ಮಾಡೋದಾದ್ರೆ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು ನೀವು. 3 ಡೈರೆಕ್ಷನ್, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಅಂತ ಬರೆಯೋದಾದರೆ ಇಲ್ಲಿ ಐ ಕ್ಯಾಪನ್ನು ಬರಿಬೋದು, ಇಲ್ಲಿ ಜೆ ಕ್ಯಾಪನ್ನು ಬರಿಬೋದು, ಇಲ್ಲಿ ಕೆ ಕ್ಯಾಪನ್ನು ಬರಿಬೋದು. 3 ವೆಕ್ಟಾರ್ಗಳ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ, ಬಟ್ ಡೈರೆಕ್ಷನು 5 ಎಕ್ಸ್ ಆ್ಯಕ್ಸಿಸ್ನಲ್ಲಿರುತ್ತೆ, ಜೆದು ವೈ ಆ್ಯಕ್ಸಿಸ್ನಲ್ಲಿರುತ್ತೆ, ಕೆದು ಝೆಡ್ ಆ್ಯಕ್ಸಿಸ್ನಲ್ಲಿರುತ್ತೆ. ಅಲ್ಲಿಗೆ ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್ ಆರ್ ದ 3 ಯೂನಿಟ್ ವೆಕ್ಟಾರ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್,
ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಇಲ್ಲಿ ಮೇಲ್ಗಡೆ ಕ್ಯಾಪ್ ಸಿಂಬಲ್ ಬರೀತಾ ಇದ್ದಾರೆ ಅಂದ ತಕ್ಷಣವೇ ಅರ್ಥ ಮಾಡ್ಕೋಬೇಕು ನೀವು. ಏನಂತ ಅರ್ಥ ಮಾಡ್ಕೋಬೇಕು? ಇಟ್ ಈಸ್ ಎ ಯೂನಿಟ್ ವೆಕ್ಟಾರ್. ಯೂನಿಟ್ ವೆಕ್ಟಾರ್ ಅಂದ ತಕ್ಷಣ ಫಸ್ಟ್ ಗೊತ್ತಾಗಬೇಕಾದ್ರೇನು ಅದ್ರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? 1 ಆಗಿರುತ್ತೆ. ಅಕಸ್ಮಾತ್ ಒಂದು ವೆಕ್ಟಾರ್ನ ಮ್ಯಾಗ್ನಿಟ್ಯೂಡು 0 ಆಗಿದರೆ ದಟ್ ಟೈಪ್ ಆಫ್ ವೆಕ್ಟಾರ್ ಈಸ್ ಸೊ ಕಾಲ್ಡ್, ಅದನ್ನು ಝೀರೋ ವೆಕ್ಟಾರ್ ಅಂತ ಕರಿತೀವಿ. ಯೂನಿಟ್ ಅಂದರೆ 1, 0 ಅಂದರೆ ಆಬ್ವಿಯಸ್ಲಿ 0. ಇದನ್ನು ನಾವು ಇನ್ನೊಂದು ನೇಮಲ್ಲಿ ವಿ ವಿಲ್ ಕಾಲ್ ಇಟ್ ಆ್ಯಸ್ ನಲ್ ವೆಕ್ಟಾರ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ನಲ್ ಅಂದರೆ ಅರ್ಥ ಏನು? 0. ಅಲ್ಲಿಗೆ ಒಂದು ವೆಕ್ಟಾರ್ನ ಮ್ಯಾಗ್ನಿಟ್ಯೂಡ್ 0 ಆಗಿತ್ತು ಅಂದರೆ ಆ ವೆಕ್ಟಾರ್ನ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದರೆ, 0 ವೆಕ್ಟಾರನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಒಂದು ಎ ವೆಕ್ಟಾರ್ ಈ ಥರ ಇರುತ್ತೆ, ಅದೇ ವೆಕ್ಟಾರು ಆಪೋಸಿಟ್ ಡೈರೆಕ್ಷನಲ್ಲಿ ಬಿ ವೆಕ್ಟಾರ್ ಈ ಥರ ಇತ್ತು, ಎರಡರ ಮ್ಯಾಗ್ನಿಟ್ಯೂಡ್ ಸೇಮ್ ಇತ್ತು ಅಂತ ತಿಳ್ಕೊಳ್ಳಿ, ಬಟ್ ಡೈರೆಕ್ಷನು ಒಂದಕ್ಕೊಂದು ಆಪೋಸಿಟು. ಆ ಕೇಸಲ್ಲಿ ಎ ವೆಕ್ಟಾರ್ ಪ್ಲಸ್ ಬಿ ವೆಕ್ಟಾರ್ ಈಸ್ ಈಕ್ವಲ್ ಟು 0 ವೆಕ್ಟಾರ್ ಆಗುತ್ತೆ. ನಥಿಂಗ್ ಬಟ್ ಇವೆರಡರ ಮ್ಯಾಗ್ನಿಟ್ಯೂಡ್ ಒಂದಕ್ಕೊಂದು, ಫಾರ್ ಎಕ್ಸಾಂಪಲ್ ಇದು +2 ಇದು ಅಂದರೆ ಇದು -2 ಆಗುತ್ತೆ. +2 - 2 ಈಸ್ ಈಕ್ವಲ್ ಟು 0. ಡೈರೆಕ್ಷನನ್ನು ಇನ್ ರಿಸಲ್ಟೆಂಟ್ ವೆಕ್ಟಾರನ್ನು ನಾವೇನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ 0 ವೆಕ್ಟಾರ್. 0 ವೆಕ್ಟಾರ್ ಅಂತಲೇ ವೆಕ್ಟಾರ್ ಇರೋಲ್ಲ. ಸಮ್ ಆಫ್ ಆರ್ ರಿಸಲ್ಟೆಂಟ್ ಆಫ್ ಮೋರ್ ದ್ಯಾನ್ 2 ವೆಕ್ಟಾರ್ ಕ್ಯಾನ್ ಬಿ 0 ವೆಕ್ಟಾರ್. ಯಾವ ಥರ? ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, 3rd ಒನ್, 4th ಒನ್, 5th ಒನ್, 6th ಒನ್, ನಾವು ಎಲ್ಲದರಲ್ಲೂ ಏನು ಮಾಡಿದ್ದೀವಿ? ಕೋ ಅನ್ನೋ ಪ್ರಿಫಿಕ್ಸನ್ನು ಯೂಸ್ ಮಾಡಿದ್ದೀವಿ ನಾವಿಲ್ಲಿ. ಕೋ ಅಂದರೆ ಫಸ್ಟ್ ಥಿಂಗ್ ನಮ್ಗೆ ಅರ್ಥ ಆಗಬೇಕಾಗಿರೋದೇನು ಅಂದರೆ ಸೇಮ್ ಅಂತ. ಅದ್ರ ಮುಂದಕ್ಕೆ ಅಲ್ಲೇ ಅರ್ಥ ಆಗಿಬಿಡುತ್ತೆ. ಸೇಮ್ ಸ್ಪೇಸ್ ಇದು ಪ್ಲೇನಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ಒಂದು XY ಪ್ಲೇನ್ ಇದು, ಇಲ್ಲಿ 2 ವೆಕ್ಟಾರ್ಗಳಿರ್ತವೆ. ಎ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ, ಇದನ್ನು ಬಿ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ. ಈ 2 ವೆಕ್ಟಾರ್ಗಳು ಒಂದೇ ಪ್ಲೇನಲ್ಲಿದೆ, XY ಪ್ಲೇನಲ್ಲೇ ಇದೆ. ಇನ್ನೊಂದು ವೆಕ್ಟಾರ್ ಇರುತ್ತೆ, ಈ ಥರ ಇರುತ್ತೆ, ಲೆಟ್ ಇಟ್ ಬಿ ಸಿ ವೆಕ್ಟಾರ್. ಅಬ್ಸರ್ವ್ ಮಾಡಿ, ಇದು ಪ್ಲೇನಿಂದ ಹೊರಗಡೆ ಇದೆ. ಇಟ್ ಮೇ ಬಿ ಇನ್ ದ ಝೆಡ್ ಪ್ಲೇನ್ ಆಲ್ಸೋ, ಓಕೆನಾ? ಬಟ್ ಇಲ್ಲಿ ಎ ವೆಕ್ಟಾರು ಮತ್ತು ಬಿ ವೆಕ್ಟಾರು ಒಂದೇ ಪ್ಲೇನಲ್ಲಿದೆ. ಈ 2 ವೆಕ್ಟಾರ್ಗಳನ್ನ ನಾವೇನಂತ ಕರಿತೀವಿ? ಕೋ ಪ್ಲೇನಾರ್. ದ ವೆಕ್ಟಾರ್ ಲೈಯಿಂಗ್ ಇನ್ ಎ ಸೇಮ್ ಪ್ಲೇನ್. ಅಲ್ಲಿ ಕೋ ಅಂತ ಪ್ರಿಫಿಕ್ಸ್ ಯೂಸ್ ಮಾಡಿದ್ರೆ ನಾವು ಸೇಮ್ ಅನ್ನೋ ಒಂದು ಪದಕ್ಕೆ. ಸೇಮ್ ಪ್ಲೇನಲ್ಲಿದ್ದರೆ ಕೋ ಪ್ಲೇನಾರ್. ಸೇಮ್ ಇನಿಷಿಯಲ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ 3 ವೆಕ್ಟಾರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎ ವೆಕ್ಟಾರ್ ಆಗಿರ್ಬೋದು, ಇದನ್ನು ಬಿ ವೆಕ್ಟಾರ್ ಅಂತ ಕಳ್ಕೊಳ್ಳೋಣ, ಇದನ್ನು ಸಿ ವೆಕ್ಟಾರ್. ಈ 3 ವೆಕ್ಟಾರ್ಗೆ ಡೈರೆಕ್ಷನನ್ನು ನಾವು ರೆಪ್ರೆಸೆಂಟ್ ಮಾಡೋದು ಫೈನಲ್ ಪಾಯಿಂಟಲ್ಲಿ. ಹಂಗಾರೆ ಅಬ್ಸರ್ವ್ ಮಾಡಿ, 3 ವೆಕ್ಟಾರ್ಗಳನ್ನ ಇನಿಷಿಯಲ್ ಪಾಯಿಂಟು ಸೇಮ್ ಆಗಿದೆ. ಅಲ್ಲಿಗೆ ಇವು 3 ವೆಕ್ಟಾರ್ಗಳನ್ನ ನಾವೇನಂತ ಕರಿಬೋದು? ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕೋ ಇನಿಷಿಯಲ್ ವೆಕ್ಟಾರ್ ಬಿಕಾಸ್ ದೇ ಹ್ಯಾವಿಂಗ್ ಎ ಸೇಮ್ ಇನಿಷಿಯಲ್ ಪಾಯಿಂಟ್. ಕೋ ಅಂದ್ರೆ ಅರ್ಥ ಏನು? ಸೇಮ್. ಅಲ್ಲಿಗೆ ಸೇಮ್ ಇನಿಷಿಯಲ್ ಪಾಯಿಂಟ್ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕೋ ಇನಿಷಿಯಲ್. ಸೇಮ್ ಪ್ಲೇನಲ್ಲಿದ್ದರೆ ಕೋ ಪ್ಲೇನಾರ್. ಅದೇ ಸೇಮ್ ಸ್ಪೇಸಲ್ಲಿದ್ದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕೋ ಸ್ಪೇಷಿಯಲ್ ವೆಕ್ಟಾರ್ ಅಂತ ಕರಿಬಹುದು. ಗಾಟ್ ಇಟ್? ಅಲ್ಲಿಗೆ ಕೋ ಅನ್ನೋ ಪದನ ಯೂಸ್ ಮಾಡೋದು ಯಾವಾಗ ನಾವು ಸಿಮಿಲರ್ ಸೇಮ್ ಆಗಿದ್ದಾಗ. ಪ್ಲೇನ್ ಸೇಮ್ ಆಗಿದ್ದರೆ ಕೋ ಪ್ಲೇನಾರ್, ಸೇಮ್ ಇನಿಷಿಯಲ್ ಪಾಯಿಂಟ್ ಆಗಿದ್ದರೆ ಕೋ ಇನಿಷಿಯಲ್, ಸೇಮ್ ಸ್ಪೇಸ್ ಆಗಿದ್ದರೆ ಕೋ ಸ್ಪೇಷಿಯಲ್. ಅದೇ ಕೊಲಿನಿಯರ್ ಅಂದ್ರೇನು? ಸೇಮ್ ಲೈನಲ್ಲಿರೋದು. ಫಾರ್ ಎಕ್ಸಾಂಪಲ್ ಒಂದು ವೆಕ್ಟಾರ್ ಇದೆ, ಅದೇ ಲೈನಲ್ಲಿ ಇನ್ನೊಂದು ವೆಕ್ಟಾರ್ ಇರೋದು. ಇದು ಎ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ, ಬಿ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ. ದೀಸ್ 2 ವೆಕ್ಟಾರ್ಸ್ ಆರ್ ಸೊ ಕಾಲ್ಡ್ ಕೊಲಿನಿಯರ್ ವೆಕ್ಟಾರ್ ಅಂತ ಕರಿತೀವಿ. ಯಾಕೆ? 2 ಒಂದೇ ಲೈನ್ ಆಫ್ ಆಕ್ಸಿಸ್, ಒಂದೇ ಆಕ್ಸಿಸ್ ಮೇಲಿದೆ, ಒಂದೇ ಲೈನ್ ಮೇಲಿದೆ. ದೀಸ್ ಟೈಪ್ ಆಫ್ ವೆಕ್ಟಾರ್ಸ್ ಆರ್ ಕಾಲ್ಡ್ ಕೊಲಿನಿಯರ್ ವೆಕ್ಟಾರ್ಸ್ ಅಂತ ಕರಿಬಹುದು. ರೈಟ್? ಕೋ ಅಂತ ಪ್ರಿಫಿಕ್ಸ್ ಯೂಸ್ ಮಾಡೋದು ಯಾವಾಗ? ನಾವು ಸಿಮಿಲರ್ ಸೇಮ್ ಇದ್ದಾಗ. ಏನು ಸೇಮ್ ಇದ್ದಾಗ? ಪ್ಲೇನ್ ಸೇಮ್ ಇದ್ದರೆ ಕೋ ಪ್ಲೇನಾರ್, ಇನಿಷಿಯಲ್ ಪಾಯಿಂಟ್ ಸೇಮ್ ಇದ್ದರೆ ಕೋ ಇನಿಷಿಯಲ್, ಸೇಮ್ ಸ್ಪೇಸ್ ಇದ್ದರೆ ಕೋ ಸ್ಪೇಷಿಯಲ್, ಅದೇ ಸೇಮ್ ಲೈನಲ್ಲಿ ಎಕ್ಸಿಸ್ಟ್ ಆಗಿದ್ದರೆ ಕೋ ಲೀನಿಯರ್ ವೆಕ್ಟಾರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಲಲ್. ಈಗ ಫಾರ್ ಎಕ್ಸಾಂಪಲ್ 2 ವೆಕ್ಟಾರ್ಗಳಿದೆ, ಈ ಥರನಾರು ಇರ್ಬೋದು, ಈ ಥರನಾರು ಇರಬಹುದು. ಅಬ್ಸರ್ವ್ ಮಾಡಿ, ಈ 2 ಕೇಸ್ನಲ್ಲೂ ಒಂದರಲ್ಲಿ ಅವೆರಡರ ನಡುವೆ ಆ್ಯಂಗಲ್ಲು 0 ಡಿಗ್ರಿ ಇದೆ, ಇನ್ನೊಂದರಲ್ಲಿ ಅವೆರಡರ ನಡುವೆ ಆ್ಯಂಗಲ್ಲು 180 ಡಿಗ್ರಿ ಇದೆ. ಅಲ್ಲಿಗೆ ಈ ಥರದ ವೆಕ್ಟಾರ್ಗಳನ್ನ ನಾವೇನಂತ ಕರಿತೀವಿ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಪ್ಯಾರಲಲ್. ಪ್ಯಾರಲಲ್ ಅಂದರೆ ಅವೆರಡರ ನಡುವೆ ಏನೇನಿರಬೇಕು? ಆ್ಯಂಗಲ್ಲು. ದೇರ್ ಮಸ್ಟ್ ಬಿ ದ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್ ಮಸ್ಟ್ ಬಿ 0 ಡಿಗ್ರಿ ಆರ್ 180 ಡಿಗ್ರಿ, ಯಾವುದಾದ್ರು ಇರಲಿ. ಲೈಕ್ ಅಂದ್ರೇನು? ಸಿಮಿಲರ್, 2 ಸೇಮ್ ಈ ಥರ ಇರಬೇಕು. ಅಂದರೆ ಅವೆರಡರ ನಡುವೆ ಆ್ಯಂಗಲ್ಲು 0 ಡಿಗ್ರಿ ಇರಬೇಕು. ಅನ್ಲೈಕ್ ಅಂದರೆ ಏನಾಗಿರಬೇಕು? ಅವೆರಡರ ನಡುವೆ ಆ್ಯಂಗಲ್ಲು 180 ಡಿಗ್ರಿ ಇರಬೇಕು. ಈಕ್ವಲ್ ಅಂದರೆ ಏನಾಗಿರಬೇಕು? ಮ್ಯಾಗ್ನಿಟ್ಯೂಡು ಸೇಮ್ ಆಗಿರಬೇಕು, ಡೈರೆಕ್ಷನು ಸೇಮ್ ಆಗಿರಬೇಕು. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎರಡೂ ಸೇಮ್ ಆಗಿದ್ದರೆ ಆ ಥರದ ವೆಕ್ಟಾರ್ಗಳನ್ನ ನಾವೇನಂತ ಕರಿತೀವಿ? ಈಕ್ವಲ್ ವೆಕ್ಟಾರ್. ದ ವೆಕ್ಟರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್, ಸೇಮ್ ಡೈರೆಕ್ಷನ್. 2 ವೆಕ್ಟಾರ್ಗಳನ್ನ ನಾವು ಈಕ್ವಲ್ ವೆಕ್ಟಾರ್ಸ್ ಅಂತ ಕರಿಬೇಕು ಅಂದರೆ ನಾವೇನಾಗಿರಬೇಕು? ಅವೆರಡರ ಮ್ಯಾಗ್ನಿಟ್ಯೂಡು ಸೇಮ್ ಆಗಿರಬೇಕು, ಡೈರೆಕ್ಷನು ಸೇಮ್ ಆಗಿರಬೇಕು. ಆ ಥರದ 2 ವೆಕ್ಟಾರ್ಗಳನ್ನ ನಾವೇನಂತ ಕರಿತೀವಿ? ಈಕ್ವಲ್. ನೆಗೆಟಿವ್ ಅಂದ್ರೇನು?
ಮ್ಯಾಗ್ನಿಟ್ಯೂಡ್ ಸೇಮೇ ಆಗಿರುತ್ತೆ ಬಟ್ ಡೈರೆಕ್ಷನ್ ಆಪೋಸಿಟ್ ಆಗಿರುತ್ತೆ. ರೈಟ್, ಈ ಥರದ ವೆಕ್ಟಾರ್ಗಳನ್ನ ವಿ ವಿಲ್ ಕಾಲ್ ಇಟ್ ಆಸ್ ನೆಗೆಟಿವ್ ವೆಕ್ಟಾರ್ಸ್. ಇಲ್ಲಿ ಇದು ಎ ವೆಕ್ಟಾರ್ ಆದರೆ ಇದನ್ನು ನಾವು ಮೈನಸ್ ಆಫ್ ಎ ವೆಕ್ಟಾರ್ ಅಂತ ಬರಿತೀವಿ. ಇಯರ್ ದ ನೆಗೆಟಿವ್ ಸಿಂಬಲ್ ರೆಪ್ರೆಸೆಂಟ್ಸ್ ದಟ್ ಇಟ್ ಹ್ಯಾಸ್ ಆಪೋಸಿಟ್ ಡೈರೆಕ್ಷನ್ ಟು ದ ಎ ವೆಕ್ಟಾರ್. ಫಾರ್ ಎಕ್ಸಾಂಪಲ್, ಈ ಯಾವುದೋ ಒಂದು ವೆಕ್ಟಾರ್ ಈ ಥರ ಬರಿತಾ ಇದ್ದೀವಿ, ಎ ವೆಕ್ಟಾರ್ ಅಂತ ಅನ್ಕೊಳ್ಳೋಣ. ಅದೇ ವೆಕ್ಟಾರ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಬರೀಬೇಕಾದ್ರೆ ಮೈನಸ್ ಆಫ್ ಎ ವೆಕ್ಟಾರ್ ಅಂತ ಬರಿಬೋದು. ಸಿಂಪಲ್. ಇಲ್ಲಿ ಎ ವೆಕ್ಟಾರ್ ಮತ್ತು ಮೈನಸ್ ಆಫ್ ಎ ವೆಕ್ಟಾರ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರುತ್ತೆ ಬಟ್ ಡೈರೆಕ್ಷನ್ ಮಾತ್ರ ಒಂದಕ್ಕೊಂದು ಆಪೋಸಿಟ್ ಆಗಿರುತ್ತೆ. ಹೆನ್ಸ್ ದ ಆಪೋಸಿಟ್ ಡೈರೆಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನೆಗೆಟಿವ್ ಸಿಂಬಲ್. ದೇರ್ ಫಾರ್ ದ ನೆಗೆಟಿವ್ ವೆಕ್ಟಾರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇಫ್ ಟೂ ವೆಕ್ಟಾರ್ಸ್ ಆರ್ ಸೆಟ್ ಟು ಬಿ ನೆಗೆಟಿವ್ ವೆಕ್ಟಾರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್. ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಡೈರೆಕ್ಷನ್ ಇದ್ದರೆ ಈಕ್ವಲ್, ಸೇಮ್ ಮ್ಯಾಗ್ನಿಟ್ಯೂಡ್ ಆಪೋಸಿಟ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್. ಲೈಕ್ ಅಂದರೆ ಸೇಮ್ ಡೈರೆಕ್ಷನ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್, ವಾಟ್ ಎವರ್ ಮೇ ಬಿ ದ ಮ್ಯಾಗ್ನಿಟ್ಯೂಡ್. ಈ ಲೈಕು ಮತ್ತು ಅನ್ಲೈಕಲ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ ವಿ ವಿಲ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿ ಡೈರೆಕ್ಷನ್. ಇಫ್ ಹ್ಯಾವಿಂಗ್ ಎ ಸೇಮ್ ಡೈರೆಕ್ಷನ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಲೈಕ್ ವೆಕ್ಟಾರ್. ಇಟ್ ಇಸ್ ಹ್ಯಾವಿಂಗ್ ಎ ಆಪೋಸಿಟ್ ಡೈರೆಕ್ಷನ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಅನ್ಲೈಕ್ ವೆಕ್ಟಾರ್ ಅಂತ ಕರಿತೀವಿ. ಅಲ್ಲಿಗೆ ವಿ ಕ್ಯಾನ್ ಕ್ಲಾಸಿಫೈ ದ ವೆಕ್ಟಾರ್ ಆನ್ ದ ಬೇಸ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್ ಆ್ಯಂಡ್ ದ ಇನಿಷಿಯಲ್ ಪಾಯಿಂಟ್ ಆನ್ ದ ಇಂಟು ಮೋರ್ ದ್ಯಾನ್ 10 ಟೈಪ್ಸ್. ಅಲ್ಲಿಗೆ ಇದರಲ್ಲಿ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ದೇ ಮೇ ಆಸ್ಕ್ ಫಾರ್ ಒನ್ ಡೆಫಿನೇಷನ್, ಯಾವುದಾದ್ರು ಒಂದು ಡೆಫಿನೇಷನ್. ವಾಟ್ ಈಸ್ ಯೂನಿಟ್ ವೆಕ್ಟಾರ್, ವಾಟ್ ಈಸ್ ಝೀರೋ ವೆಕ್ಟಾರ್, ವಾಟ್ ಈಸ್ ಕೋಪ್ಲೇನರ್, ವಾಟ್ ಈಸ್ ಕೋ ಇನಿಷಿಯಲ್, ವಾಟ್ ಈಸ್ ಈಕ್ವಲ್, ವಾಟ್ ಈಸ್ ಅನ್ಲೈಕ್, ವಾಟ್ ಈಸ್ ಲೈಕ್ ಅಂತ ಕೇಳ್ತಾ ಇರ್ತಾರೆ. ಒಂದು ಮಾರ್ಕ್ಸ್ಗೆ ನೀವು ಅದಕ್ಕೆ ಉತ್ತರ ಅಲ್ಲಿ the name itself suggests the definition. Unit vector, the vector having a unit magnitude, ಅಂದರೆ one magnitude is equal to 1. The vector having zero vector magnitude is called zero vector. Co-planar, same plane. Co-initial, same initial point. Co-spatial, same space. Parallel, angle between them ಏನಾಗಿರಬೇಕು, 0 ಆಗಿರಬೇಕು ಅಥವಾ 180 ಡಿಗ್ರಿ ಆಗಿರಬೇಕು. Co-linear, ಸೇಮ್ ಲೈನ್ ಮೇಲೆ ಎಕ್ಸಿಸ್ಟ್ ಆಗಿರಬೇಕು. ರೈಟ್, ಅಲ್ಲಿಗೆ ವಿ ಕ್ಯಾನ್ ಕ್ಲಾಸಿಫೈ ದ ವೆಕ್ಟಾರ್ ಇಂಟು ಡಿಫ್ರೆಂಟ್ ಟೈಪ್ಸ್ ಆನ್ ದ ಬೇಸ್ ಆಫ್ ಡಿಫ್ರೆಂಟ್ ಫ್ಯಾಕ್ಟ್ಸ್. ಓಕೆ, ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಆಲ್ಜಿಬ್ರಾ ಆಫ್ ವೆಕ್ಟರ್ಸ್. ಅಂದರೆ ಆಲ್ಜಿಬ್ರಾದಲ್ಲಿ ನಾವು ಮೇಜರಾಗಿ ಡಿಫೈನ್ ಮಾಡೋದೇನು, ಬೇಸಿಕ್ ಆಪ್ರೇಷನ್ಸ್ಗಳನ್ನ, ಲೈಕ್ ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರಬಹುದು, ಡಿವಿಷನ್ ಆಗಿರ್ಬೋದು. ಮಲ್ಟಿಪ್ಲಿಕೇಶನ್ ಡಿವಿಷನ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನಿಮ್ಮ PU ಲೆವೆಲ್ಗೆ. ನಾವು ವಿ ವಿಲ್ ಡಿಫೈನ್ ಅಬೌಟ್ ದ ಅಡಿಷನ್ ಆಫ್ 2 ವೆಕ್ಟರ್ಸ್. ಅಂದರೆ 2 ವೆಕ್ಟಾರ್ಗಳನ್ನ ಆ್ಯಡ್ ಮಾಡೋದಾದ್ರೆ ಯಾವ ಥರ ಆ್ಯಡ್ ಮಾಡಬಹುದು ಅಂತ ಕರೆಯೋದಾದರೆ, ಅದಕ್ಕೆ ಫಾರ್ ದ ಅಡಿಷನ್ ಆಫ್ ವೆಕ್ಟಾರ್ಸ್ ನಿಮಗೆ ಅಡಿಷನ್ ಆಫ್ ವೆಕ್ಟಾರ್ಸಲ್ಲಿ ನಿಮಗೆ 2 ಲಾಗಳಿದೆ. ಒಂದನ್ನು ನಾವೇನಂತ ಕರಿತೀವಿ ಅಂದರೆ ವಿ ವಿಲ್ ಕಾಲ್ ಇಟ್ ಆ್ಯಸ್ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್, ಆ್ಯಂಡ್ ಇನ್ನೊಂದು ಪ್ಯಾರಲಲ್ಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. 2 ಲಾಸ್ಗಳಿದೆ, ಒಂದು ಟ್ರಯಾಂಗಲ್ ಲಾ, ಇನ್ನೊಂದು ಪ್ಯಾರಲಲೋಗ್ರಾಮ್ ಲಾ. ವಾಟ್ ಡಸ್ ದೀಸ್ ಲಾಸ್ ಸಜೆಸ್ಟ್ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಟ್ರಯಾಂಗಲ್ ಲಾನ ನೋಡೋದಾದರೆ ವೆಕ್ಟಾರ್ ಟೈಪ್ಸನ್ನು ಡಿಫೈನ್ ಮಾಡಬೇಕಾದ್ರೆ ಇನ್ನೊಂದು ರೀತಿ ಟೈಪ್ಸ್ ಆಫ್ ವೆಕ್ಟಾರ್ಸ್ ಅಂತ ಡಿಫೈನ್ ಮಾಡೋಣ. ವೆಕ್ಟಾರ್ಸ್ ಇನ್ ದ ಸೇಮ್ ಆರ್ಡರ್, ಇನ್ನೊಂದು ವೆಕ್ಟಾರ್ಸ್ ಇನ್ ದ ಆಪೋಸಿಟ್ ಆರ್ಡರ್. ಅಂದರೆ ಸೇಮ್ ಆರ್ಡರ್ ಅಂದ್ರೇನು, ಆಪೋಸಿಟ್ ಆರ್ಡರ್ ಅಂದ್ರೇನು. ಆರ್ಡರ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಸೇಮ್ ಆರ್ಡರ್ ವೆಕ್ಟಾರ್ ಮತ್ತು ಆಪೋಸಿಟ್ ಆರ್ಡರ್ ವೆಕ್ಟಾರ್ಗಳಂತ ಕರಿತೀವಿ. ಸೇಮ್ ಆರ್ಡರ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ಒಂದು ವೆಕ್ಟಾರ್ನ ಈ ಥರ ಬರಿತೀನಿ ಅಂತ ತಿಳ್ಕೊಳ್ಳಿ. ದಿಸ್ ಈಸ್ ಎ ವೆಕ್ಟರ್, ದಿಸ್ ಎ ಬಿ ವೆಕ್ಟರ್. ಅಬ್ಸರ್ವ್ ಮಾಡಿ, ಒಂದರ ಟರ್ಮಿನಲ್ ಪಾಯಿಂಟು ಅಂದರೆ ಫೈನಲ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಎ ವೆಕ್ಟಾರ್ಗೆ ಇದು ಇನಿಷಿಯಲ್ ಪಾಯಿಂಟು, ಇದು ಫೈನಲ್ ಪಾಯಿಂಟು. ಫೈನಲ್ ಪಾಯಿಂಟಲ್ಲಿ ತಾನೇ ನಾವು ಡೈರೆಕ್ಷನ್ ಬರೆಯೋದು. ಫೈನಲ್ ಪಾಯಿಂಟ್ ಎ ವೆಕ್ಟಾರ್ನ ಫೈನಲ್ ಪಾಯಿಂಟು ಬಿ ವೆಕ್ಟಾರ್ಗೆ ಇನಿಷಿಯಲ್ ಆಗಿರುತ್ತೆ. ಅಂದರೆ ಎ ವೆಕ್ಟಾರ್ ಎಲ್ಲಿ ಮುಗಿದಿರುತ್ತೋ ಅಲ್ಲಿಂದ ಬಿ ವೆಕ್ಟಾರ್ ಸ್ಟಾರ್ಟ್ ಆಗಿರುತ್ತೆ. ದೀಸ್ ಟೈಪ್ ಆಫ್ ವೆಕ್ಟಾರ್ಸ್ ಆರ್ ಕಾಲ್ಡ್ ಸೇಮ್ ಆರ್ಡರ್ ವೆಕ್ಟಾರ್ಗಳನ್ನಂತ ಕರಿತೀವಿ. ಅದೇ ಆಪೋಸಿಟ್ ಆರ್ಡರ್ ಅಂದರೆ ಏನು ಅಂದರೆ ಕೋ ಟರ್ಮಿನಲ್ ವೆಕ್ಟಾರ್ಗಳಂತಲೂ ಕರಿತೀವಿ ಇದನ್ನು. ಕೋ ಟರ್ಮಿನಲ್ ಅಂದರೆ ಏನು ಅಂದರೆ ಸೇಮ್ ಟರ್ಮಿನಲ್ ಪಾಯಿಂಟ್. ಅರ್ಥ ಆಗ್ತಾ ಇದೆಯಾ? ಆಪೋಸಿಟ್ ಆರ್ಡರ್ ವೆಕ್ಟಾರ್ಗಳಂತಲೂ ಕರಿತೀವಿ. ಎರಡೂ ಬಂದು ಒಂದೇ ಪಾಯಿಂಟಲ್ಲಿ ಎಂಡ್ ಆಗ್ತವೆ. ಇಲ್ಲಿ ಎಂಡಿಂಗ್ ಪಾಯಿಂಟ್ ಸೇಮ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಫೈನ್, ಸೇಮ್ ಒಂದರ ಫೈನಲ್ ಪಾಯಿಂಟು, ಒಂದರ ಟರ್ಮಿನಲ್ ಪಾಯಿಂಟು, ಇನ್ನೊಂದಕ್ಕೆ ಇನಿಷಿಯಲ್ ಆಗಿದ್ದರೆ ಸೇಮ್ ಆರ್ಡರು. ಎರಡೂ ಬಂದು ಎಂಡ್ ಆದರೆ ಆಪೋಸಿಟ್ ಆರ್ಡರ್ ಅಂತ ಕರಿತೀವಿ ನಾವು. ಲೈಕ್ ದಿಸ್ ವೇ. ಇನ್ನೊಂದು ರೀತಿ ಡಿಫೈನ್ ಮಾಡೋದಾದರೆ ಇವೆರಡೂ ಸಹ
ಕೋಟರ್ಮಿನಲ್ ವೆಕ್ಟಾರ್ಸ್ಗಳು. ಇವೆರಡೂ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೇಮ್ ಆರ್ಡರ್ ವೆಕ್ಟಾರ್ಗಳಂದ್ರೇನು, ಆಪೋಸಿಟ್ ಆರ್ಡರ್ ವೆಕ್ಟಾರ್ಗಳಂದ್ರೇನು, ರೈಟ್. ಈಗ ಟ್ರಯಾಂಗಲಲ್ಲಿ ಏನು ಹೇಳ್ತಾನೆ ಅಂದರೆ, ಎರಡು ವೆಕ್ಟಾರ್ಗಳನ್ನ ಸೇಮ್ ಆರ್ಡರಲ್ಲಿ ಎರಡು ಸೈಡ್ಸ್ ಆಫ್ ಟ್ರಯಾಂಗಲ್ ತಗೋತಾನೆ. ಎ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ, ಇದನ್ನು ಬಿ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ. ಹಂಗಾರೆ ಈ ಎರಡರ ಅಡಿಷನ್ ಏನಾಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಈಕ್ವಲ್ ಟು ದ ಫೈನಲ್ ಪಾಯಿಂಟ್. ಫೈನಲ್ ವೆಕ್ಟಾರ್ ಅಂದರೆ ಮೂರನೇ ಸೈಡ್ಗೆ ಈಕ್ವಲ್ ಆಗಿರುತ್ತೆ. ದಟ್ ರಿಸಲ್ಟೆಂಟ್ ವೆಕ್ಟಾರ್ ಮಸ್ಟ್ ಬಿ ಇನ್ ದ ಆಪೋಸಿಟ್ ಆರ್ಡರ್. ಹಂಗಾರೆ ಬಿ ವೆಕ್ಟಾರ್ಗೆ ಇವೆರಡು ಕೋಟರ್ಮಿನಲ್ ವೆಕ್ಟಾರ್ಗಳಾಗಿರ್ಬೇಕು. ಹಂಗಾರೆ ಡಿಫೈನ್ ಮಾಡ್ಬೇಕಾದ್ರೆ ನಾವು ಯಾವ ಥರ ಡಿಫೈನ್ ಮಾಡಬಹುದು ಅಂದರೆ, ಈ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಏನು ಮಾಡ್ತೀವಿ ಅಂದರೆ, ಎರಡು ವೆಕ್ಟಾರ್ಗಳನ್ನ ತಗೋತೀವಿ. ಆ ಎರಡು ವೆಕ್ಟಾರ್ಗಳು ಎರಡು ಅಡ್ಜಸೆಂಟ್ ಸೈಡ್ಸ್, ಅಡ್ಜಸೆಂಟ್ ಅಂದರೆ ಪದ ಅರ್ಥ ಗೊತ್ತಿರಬೇಕು ನಿಮಗೆ. ಫಸ್ಟು ಅಡ್ಜಸೆಂಟ್ ಈಸ್ ನಥಿಂಗ್ ಬಟ್ ನೈಬರ್ ಅಂತ ಅರ್ಥ. ಅಂದರೆ ಎರಡು ಪಕ್ಕದ ಸೈಡ್ಸ್ಗಳು. ಈ ಎರಡು ವೆಕ್ಟಾರ್ಗಳನ್ನ ತೊಗೊಂಡಿದ್ದೀನಿ. ಆ ಎರಡು ವೆಕ್ಟಾರ್ಗಳು ಎರಡು ಅಡ್ಜಸೆಂಟ್ ಸೈಡ್ಸ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಆ್ಯಂಡ್ ದೇ ಆರ್ ಆ್ಯಕ್ಟಿಂಗ್ ಅಟ್ ಎ ಸೇಮ್ ಪಾಯಿಂಟ್. ಅಂದರೆ ಎರಡು ವೆಕ್ಟಾರ್ಗಳು ಕೋಇನಿಷಿಯಲ್ ವೆಕ್ಟಾರ್ಗಳಾಗಿರ್ತವೆ, ರೈಟ್. ಹಂಗಾದ್ರೆ ಈ ಎರಡು ವೆಕ್ಟಾರ್ಗಳನ್ನ ರಿಸಲ್ಟೆಂಟ್ ಆಗಿ ಏನಾಗಿರುತ್ತೆ ಅನ್ನೋದಕ್ಕೆ ಫಸ್ಟ್ ವಿ ವಿಲ್ ಕಂಪ್ಲೀಟ್ ದ ಏನು ಮಾಡೋಣ, ಪ್ಯಾರಲೋಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಇದು ಓ ಅಂತ ಅಂದ್ಕೊಳ್ಳೋಣ, ಇದು ಈ ಪಾಯಿಂಟನ್ನು ಎ ಅಂದ್ಕೊಳ್ಳೋಣ, ಈ ಪಾಯಿಂಟನ್ನು ಬಿ ಅಂದ್ಕೊಳ್ಳೋಣ. ಲೆಟ್ ಇಟ್ ಬಿ ಎನಿ ಅದರ್ ಪಾಯಿಂಟ್, ಲೆಟ್ ಇಟ್ ಬಿ ಆರ್ ಅಂತ ತಿಳ್ಕೊಳ್ಳೋಣ, ರೈಟ್. ಹಂಗಾರೆ ಈ ಎರಡರ ರಿಸಲ್ಟೆಂಟ್ ಎಂತಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಇಟ್ ಈಸ್ ಈಕ್ವಲ್ ಟು ದ ಡಯಾಗ್ನಲ್ ಆಫ್ ಎ ಪ್ಯಾರಲೋಗ್ರಾಮ್ ಡ್ರಾನ್ ಫ್ರಮ್ ಎ ಸೇಮ್ ಪಾಯಿಂಟ್. ಹಂಗಾರೆ ಈ ಮೂರೂ ವೆಕ್ಟಾರ್ಗಳುವೆ ಏನಾಗಿರಬೇಕು, ದೇ ಮಸ್ಟ್ ಬಿ ಕೋಇನಿಷಿಯಲ್ ವೆಕ್ಟಾರ್ಗಳಾಗಿರಬೇಕು. ಇಲ್ಲೇನು ತೊಗೊಂಡಿರೋ ಎರಡು ವೆಕ್ಟಾರ್ಗಳು ನೈಬರಿಂಗ್ ಅಡ್ಜಸೆಂಟ್ ವೆಕ್ಟಾರ್ಗಳು. ಆ ಎರಡು ವೆಕ್ಟಾರ್ಗಳು ಒಂದೇ ಪಾಯಿಂಟಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ದೆನ್ ದ ರಿಸಲ್ಟೆಂಟ್ ಇಸ್ ಕಂಪ್ಲೀಟ್ಲಿ ರೆಪ್ರೆಸೆಂಟೆಡ್ ಬೈ ದ ಡಯಾಗ್ನಲ್ ಡ್ರಾನ್ ಫ್ರಮ್ ಎ ಸೇಮ್ ಪಾಯಿಂಟ್. ಹಂಗಾರೆ ಯಾವ ಥರ ಡಿಫೈನ್ ಮಾಡಬಹುದು ಅಂದರೆ, ರೈಟ್, ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಇಫ್ ಟೂ ವೆಕ್ಟಾರ್ಸ್ ಆರ್ ಟೇಕನ್ ಅಲಾಂಗ್ ದಿ ಟು ಅಡ್ಜಸೆಂಟ್ ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮ್. ಎರಡು ವೆಕ್ಟಾರ್ಗಳನ್ನ ತೊಗೊಂಡಿದ್ದೀನಿ. ಆ ಎರಡು ವೆಕ್ಟಾರ್ಗಳಿಗೆ ಎರಡು ಅಡ್ಜಸೆಂಟ್ ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಆಗಿದೆ. ಇಲ್ಲೇ ತೊಗೋಬೇಕು ಅಂತೇನಿಲ್ಲ, ಈ ಥರನಾದ್ರು ಅಸ್ಯೂಮ್ ಮಾಡ್ಕೊಳ್ಳಿ ನೀವು. ಲೈಕ್ ದೀಸ್ ಟು ಇಸ್ ಎ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ, ಇದನ್ನು ಬಿ ವೆಕ್ಟಾರ್ ಅಂತ ತಿಳ್ಕೊಳ್ಳೋಣ. ಪ್ಯಾರಲೋಗ್ರಾಮ್ ಇದು ಕಂಪ್ಲೀಟ್ ಮಾಡೋದಾದರೆ, ಈ ಥರ ಕಂಪ್ಲೀಟ್ ಮಾಡೋದಾದರೆ ಲೆಟ್ ಇಟ್ ಬಿ ಆರ್ ವೆಕ್ಟಾರ್. ಹಂಗಾದರೆ ಇವೆರಡರ ರಿಸಲ್ಟೆಂಟು ಇದಾಗಿರುತ್ತೆ. ಲುಕ್ ಹಿಯರ್, ದೀಸ್ ಆರ್ ಆಲ್ಸೋ ಟು ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆ್ಯಕ್ಟಿಂಗ್ ಅಟ್ ಎ ಸೇಮ್ ಪಾಯಿಂಟ್. ಎರಡರ ಇನಿಷಿಯಲ್ ಪಾಯಿಂಟ್ ಒಂದೇ ಆಗಿದೆ. ಇಲ್ಲೂ ಅಷ್ಟೇ ಎರಡರ ಇನಿಷಿಯಲ್ ಪಾಯಿಂಟ್ ಒಂದೇ ಆಗಿದೆ. ದೆನ್ ದ ರಿಸಲ್ಟೆಂಟ್ ಅಂದರೆ ಏನು ಹೇಳಿದೆ ನಾನು, ಅಡಿಷನ್ ಆಫ್ ದೀಸ್ ಟು ವೆಕ್ಟಾರ್ಸ್. ಯಾವ್ಯಾವ ವೆಕ್ಟಾರು, ಎ ವೆಕ್ಟಾರ್ ಮತ್ತು ಬಿ ವೆಕ್ಟಾರ್ನ ಅಡಿಷನ್ ಆಫ್ then the resultant is completely represented by the diagonal. ಇಲ್ಲಿ ಒಂದು ಪ್ಯಾರಲೋಗ್ರಾಮ್ಗೆ ಎರಡು ಡಯಾಗ್ನಲ್ ಇರುತ್ತೆ. ಒಂದು ಈ ಡಯಾಗ್ನಲ್ಲು, ಇನ್ನೊಂದು ಪ್ಯಾರಲೋಗ್ರಾಮ್ಗೆ ಈ ಡಯಾಗ್ನಲ್. ನಾವು ಏನು ತಗೋಬೇಕು ಅಂದರೆ, ಈ ಎರಡು ಡಯಾಗ್ನಲಲ್ಲಿ ಸೇಮ್ ಪಾಯಿಂಟಿಂದ ಡ್ರಾ ಮಾಡಿರೋ ಡಯಾಗ್ನಲ್ಲೇ ತೊಗೋಬೇಕು. ದೆನ್ ದ ಡಯಾಗ್ನಲ್ ಗಿವ್ಸ್ ದ ರಿಸಲ್ಟೆಂಟ್ ಡ್ರಾನ್ ಫ್ರಮ್ ಎ ಸೇಮ್ ಪಾಯಿಂಟ್. ಆ ಡಯಾಗ್ನಲ್ಲು ಅದೇ ಪಾಯಿಂಟಿಂದ ಡ್ರಾ ಆಗಿರಬೇಕು. ದಿಸ್ ಲಾ ಇಸ್ ಕಾಲ್ಡ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಕರಿತೀವಿ. ಯಾಕೆ ಅಂದರೆ ಇಲ್ಲಿ ನಾವು ಎರಡು ವೆಕ್ಟಾರ್ಗಳನ್ನ ಆ್ಯಡ್ ಮಾಡೋಕ್ಕೆ ಪ್ಯಾರಲೋಗ್ರಾಮ್ನ ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ. ಪ್ಯಾರಲೋಗ್ರಾಮ್ ಅಂದರೆ ಏನು ಇಲ್ಲ, ನಥಿಂಗ್ ಬಟ್ ಇಟ್ ಈಸ್ ಎ ಒನ್ ಫಾರ್ಮ್ ಆಫ್ ಎ 4 ಸೈಡ್ ಪಾಲಿಗನ್. ಏನಾಗಿರಬೇಕು ಅಂದರೆ, ಇಂಟರ್ನಲ್ ಆ್ಯಂಗಲ್, ಈ ಆ್ಯಂಗಲ್ಗಳು ನಾಟ್ ಈಕ್ವಲ್ ಟು 90 ಡಿಗ್ರಿ ಆಗಿರಬೇಕು. ಆ್ಯಂಡ್ ಆಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಆಗಿರಬೇಕು. ಆ್ಯಂಡ್ ಇಂಟರ್ನಲ್ ಆ್ಯಂಗಲ್ಲು 90 ಡಿಗ್ರಿ ಆಗಿರಬಾರ್ದು. ಈ 4 ಇಂಟರ್ನಲ್ ಆ್ಯಂಗಲ್ಗಳನ್ನ ಆ್ಯಡ್ ಮಾಡಿದ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು 360 ಡಿಗ್ರಿ. ಯಾಕೆ ಅಂದರೆ ಇದು 4 ಸೈಡ್ ಪಾಲಿಗನ್, 4 ಸೈಡ್ ಪಾಲಿಗನ್ನು. ಆದ್ದರಿಂದ ಅದನ್ನು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ, ರೈಟ್. ಇಟ್ ಈಸ್ ಎ ಟಿಲ್ಟೆಡ್ ರೆಕ್ಟ್ಯಾಂಗಲ್ ಅಂತಲೂ ಕರಿತೇವೆ ನಾವು, ಓಕೆನಾ. ದಿಸ್ ಲಾ ಈಸ್ ಕಾಲ್ಡ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಹಿಂದೆ ನಾವೇನು ಮಾಡಿದ್ದೋ, ಟ್ರಯಾಂಗಲನ್ನು ಯೂಸ್ ಮಾಡ್ಕೊಂಡು ಎರಡು ವೆಕ್ಟಾರನ್ನು ಆ್ಯಡ್ ಮಾಡಿದ್ದೋ. ನೌ ವಿ ಆರ್ ಆ್ಯಡಿಂಗ್ ದ 2 ವೆಕ್ಟಾರ್ಸ್ ಬೈ ಯೂಸಿಂಗ್ ಎ ಪ್ಯಾರಲೋಗ್ರಾಮ್, ಹೆನ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಅಂತ ಕರಿತೀವಿ.